ನಾವು ಮರ್ಯಾದೆ ಪ್ರಶ್ನೆ ನೋಡ್ಕೊಂಡು ಬಂದಿದ್ದೀವಿ. ಈ ಮರ್ಯಾದೆ ಪ್ರಶ್ನೆ ಬಗ್ಗೆ ಮರ್ಯಾದೆಯಿಂದ ಮಾತಾಡಲಿಲ್ಲ ಅಂದರೆ ನಮಗೆ ಮರ್ಯಾದೆ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮರ್ಯಾದೆ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಏನೋ ಕಾಮಿಕಲ್ ಆಗಿ ಇಟ್ಟಿರಬೇಕು, ಹಂಗೆ ಏನೋ ಸುಮ್ಮನೆ ಮರ್ಯಾದೆ ಪ್ರಶ್ನೆ ಇಟ್ಟಿರಬೇಕು ಅಂದ್ಕೊಂಡೆ. ಸಿನಿಮಾ ನೋಡಿದ ಮೇಲೆ ಅನಿಸ್ತು ಎಂಥ ಒಂದು ಸೀರಿಯಸ್ ಮೆಸೇಜು. ಅಂದರೆ ಒಂದು ಮಿಡಲ್ ಕ್ಲಾಸ್ ಪವರ್ನ ಎತ್ತಿ ಹಿಡಿದಿದ್ದಾರೆ, ಸರಿಗೆ ತೋರಿಸಿದ್ದಾರೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಂಥ ಕೋಟ್ಯಾಧೀಶ್ವರ ಆದರೂ ಅವನು ಮಣ್ಣು ಮುಗ್ಗಿಸ್ಬೋದು ಅಂತ ಒಂದು ಒಳ್ಳೆ ಮೆಸೇಜ್ ಮುಖಾಂತರ ರಿಯಾಲಿಟಿಯಿಂದ ಸರಳವಾಗಿ ಸುಂದರವಾಗಿ ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಒಂದು ಒಳ್ಳೆ ನಿರ್ದೇಶನದ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಸೌಮ್ಯಾಜಿ ಆ್ಯಂಡ್ ನಮ್ಮ ಆರ್ ಜೆ ಪ್ರದೀಪ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಕೇಶ್ ನನ್ನ ಒಳ್ಳೆ ಗೆಳೆಯ, ಹಳೆ ಗೆಳೆಯ, ಇಷ್ಟೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ. ರಾಕೇಶ್ ಅಮೇಝಿಂಗ್ ಆ್ಯಕ್ಟಿಂಗ್. ಅಫ್ಕೋರ್ಸ್ ಸುನಿಲ್ ರಾವ್ ಅವರಾಗಿರ್ಬೋದು, ನಮ್ಮ ಪ್ರಭು ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಎರಡು ಅಂತ ಹೇಳಿದವರು ತಪ್ಪಾಗುತ್ತೆ. ದಯವಿಟ್ಟು ಈ ಸಿನಿಮಾಗಳನ್ನ ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ನೋಡಿ. ಯು ಶುಡ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ ಈ ಸಿನಿಮಾ. ಆ್ಯಂಡ್ ಮಿಡಲ್ ಕ್ಲಾಸ್ ಅವ್ರಿಗಂತೂ ಒಂದೊಂದು ಟಚ್ ಆಗುತ್ತೆ, ರಿಲೇಟ್ ಆಗುತ್ತೆ. ಖಂಡಿತ ಎಲ್ಲರೂ ಬನ್ನಿ ಥಿಯೇಟ್ರ್ಗಳಲ್ಲಿ ಒಂದು ಸಿನಿಮಾನ ನೋಡಿ. ಒನ್ಸ್ ಅಗೇನ್ ಮರ್ಯಾದೆ ಪ್ರಶ್ನೆಯ ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಆ್ಯಂಡ್ ಕುಡೋಸ್ ಬ್ರದರ್. ಮೊದಲನೇದಾಗಿ ಪ್ರೀಮಿಯರ್ ಶೋಗಳಲ್ಲಿ ಡವ್ ಮಾಡ್ತಿಲ್ಲ. ಸೊ ಎಲ್ಲರೂ ಹೇಳ್ತೀರಾ ಆಮೇಲೆ ಪ್ರೀಮಿಯರ್ ಶೋಲ್ಲಿ ಬಂದು ಡವ್ ಮಾಡ್ತಿದ್ದೀರ ಅಂತ. ಖಂಡಿತ ಇಲ್ಲ. ಹೇಳ್ತಿರೋಂಥ ಮಾತುಗಳು 100ಕ್ಕೆ 100 ಅಕ್ಷರ ನಿಜ. ಒಂದು ಮರ್ಯಾದೆ ಪ್ರಶ್ನೆ ನಮಗೆ ಆರ್ ಜೆ ಪ್ರದೀಪ ತುಂಬ ಕ್ಲೋಸ್ ಫ್ರೆಂಡ್, ಅವೆಲ್ಲ ಗೊತ್ತಿರೋಂಥದ್ದು ಗೊತ್ತಿದೆ. ಬಟ್ ಸಖತ್ತಾಗಿ ಮಾಡಿದ್ದಾರೆ. ಯಾಕಂದರೆ ತುಂಬ ಜನರ ಶ್ರಮ ಈ ಒಂದು ತಂಡದಲ್ಲಿದೆ. ಫ್ರಮ್ ಡೇ ಒನ್ ಟಿಲ್ ಲಾಸ್ಟ್ ಒಂದು ಪ್ರಮೋಷನ್ ಬರೋವರೆಗೂ ವಿ ನೋ ಎಕ್ಸಾಕ್ಟ್ಲಿ ಹೇಗೆ ಮಾಡಿದ್ದಾರೆ ಆ ಸಿನಿಮಾನ, ಯಾವ ರೀತಿ ಅಂತ. ಏನೇನು ಅಂದ್ಕೊಂಡಿದ್ದಾರೋ ಅದಷ್ಟು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ತೆರೆ ಮೇಲೆ ಬಂದಿದೆ. ಕೇವಲ ಇರೋದು 1 hour 58 ನಿಮಿಷ, 1 ಗಂಟೆ 58 ನಿಮಿಷ ಮಾತ್ರ ಇರೋಂಥದ್ದು ಸಿನಿಮಾ. ಸೊ ಅದು ಹೇಗೋಯ್ತು, ಬ್ಲಿಂಕ್ ಆಫ್ ಎನ್ ಐಯಲ್ಲಿ ಈ ಸಿನಿಮಾ ಕಂಪ್ಲೀಟಾಗಿ ಮುಗಿದೋಯ್ತು. ವಿ ಆರ್ ಲೈಕ್ ವಾವ್ ಅನ್ನಿಸ್ತು. ಆ್ಯಂಡ್ ರಾಕೇಶ್ ಅಡಿಗ ನನ್ನ ಜೋಶ್ ಸಿನಿಮಾ ಆದಮೇಲೆ ಒಂಥರ ಅದೇ ಜೋಶನ್ನ ಇಲ್ಲಿ ನೋಡಿದ್ದು. ಶೈನ್ ಆಗಿರ್ಬೋದು ಅಥವಾ ಪ್ರಭು ಮುನ್ಕರ್. ಸೊ ಮರ್ಫಿ ಸಿನಿಮಾಲು ಕೂಡ ತುಂಬ ಚೆನ್ನಾಗಿ ಮಾಡಿದರು. ದಿಸ್ ಈಸ್ ಆಲ್ಸೋ ರಿಯಲಿ ಗುಡ್. ಆ್ಯಂಡ್ ತೇಜು ಬೆಳವಾಡಿ ನನಗೆ ಗಂಟು ಮೂಟೆಯಲ್ಲಿ ತುಂಬ ಇಷ್ಟ ಆಗಿದ್ದಿತ್ತು. ಸೊ ಇವರೆಲ್ಲರೂ ಒಟ್ಟಿಗೆ ಬಂದಾಗ ಅವ್ರ ಮರ್ಯಾದೆ ಪ್ರಶ್ನೆ ಏನು ಅಂತ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇತ್ತು. 100ಕ್ಕೆ 100 ಉಳಿಸ್ಕೊಂಡಿದ್ದಾರೆ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಫಿಲಮ್. ಶುಕ್ರವಾರ, ಶನಿವಾರ, ಭಾನುವಾರ ತಡ ಮಾಡಬೇಡಿ, ಚಿತ್ರಮಂದಿರಕ್ಕೆ ಬಂದು ನೋಡುವಂಥ ಸಿನಿಮಾ. ಆಮೇಲೆ ಪ್ರೀಮಿಯರ್ ಸಿನಿಮಾಗೆ ಬಂದರೆ, ಪ್ರೀಮಿಯರ್ ಶೋಗೆ ಬಂದರೆ ಜನ ಸುಳ್ಳು ಹೇಳ್ತಾರೆ, ನೋಡಿದ್ದೀನೆಲ್ಲ ಚೆನ್ನಾಗಿರುತ್ತೆ ಅಂತಾರೆ ಅಂತ ಅನ್ಕೊಂತೀರಾ. ದಯವಿಟ್ಟು ಸುಳ್ಳದು. ಈ ಸಿನಿಮಾ ಮನಸಾರ ಹೇಳ್ತಾ ಇದ್ದೀವಿ, ಖಂಡಿತವಾಗ್ಲೂ ಚೆನ್ನಾಗಿದೆ. ನೀವು ಥಿಯೇಟ್ರಲ್ಲಿ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಎಲ್ಲೆಲ್ಲಿದೀವೋ, ಎಲ್ಲೆಲ್ಲಿ ಫೇಸ್ಬುಕ್ಕಲ್ಲಿದೀವೋ ಯಾಕಂದ್ರೆ ಸುಗಿರಿ, ನಮಗೆ ಬೇಜಾರಿಲ್ಲ. ಚೆನ್ನಾಗಿಲ್ಲ ಸಿಗುತ್ತೆ ಬೇಕಾರೆ ಹೇಳಿ, ಹೋಗಿರ್ರಿ ಬೇಕಾರೆ ಹೋಗಿರಿ. ಏನು ನೀವು ಹೇಳಿದ್ರಿ ನೋಡಿದ್ವಿ ಚೆನ್ನಾಗಿಲ್ವಲ್ಲ ಅಂತ ಹಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಚೆನ್ನಾಗಿದೆ, ನೋಡಿ. ನೀನು ಏನಾದ್ರು ಹೇಳಿದ್ರೆ ಹೇಳು. ಇಬ್ಬರು ದೊಡ್ಡವರೆಲ್ಲ ಮಾತಾಡ್ಬಿಟ್ಟಿದ್ದಾರೆ, ನಾನು ಇನ್ನೇನು ಮಾತಾಡಲಿ. ಬಟ್ ಇಡೀ ಮರ್ಯಾದೆ ಪ್ರಶ್ನೆ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಒಂದು ಫ್ರೆಂಡ್ಸ್ ಬಾಂಡಿಂಗ್ ಏನು ಅಂತ ಈ ಫಿಲಮಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಇಬ್ಬರು ಫ್ರೆಂಡ್ಸ್ ಬಂದು ಬೈಟ್ಸ್ ಕೊಡ್ತಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮರ್ಯಾದೆ ಪ್ರಶ್ನೆ ಮೂವಿನ ನೋಡಿ. ಸೂಪರ್ ಆಗಿದೆ. ಮೀಡಿಯಲ್ಲಿ ಕಳಕಳಿಯ ಮನವಿ, ನೆಕ್ಸ್ಟ್ ಟೈಮಿಂದ ಟೇಬಲ್ ಒಂಚೂರು ಕೆಳಗಿಡಿ. ನಾನು ಎಂತಿ ಹೈಟ್ ಸಾಕಾಗ್ತಾ ಇಲ್ಲ, ರಿಕ್ವೆಸ್ಟ್.